ಇದು ಬಲಿಚಕ್ರವರ್ತಿ ಆಡ್ತಾ ಇರತಕ್ಕಂಥ ಮಾತುಗಳು 229ನೇ ಶ್ಲೋಕ. ಬಿಭೇಮಿನಾಹಂ ನಿರಯಾತ್ವದಚ್ಯುತೋ ನಪಾಶಬದ್ಧೋ ನಪಾಶಬಂಧಾತ್ ವ್ಯಸನಾತ್ ದುರತ್ಯಯಾತ್ ಅಚಾರ್ಥಕೃಚ್ಛ್ರಾತ್ ಭವತೋ ವಿನಿಗ್ರಹಾತ್ ಅಸಾಧುವಾದಾತ್ ವೃಷಮುದ್ವಿಜೇಯಥಾ. ಬಲಿಚಕ್ರವರ್ತಿ ಭಗವಂತನ ಮನೆಯಲ್ಲಿ ಆಡ್ತಾ ಇರತಕ್ಕಂಥ ಮಾತುಗಳು. ಬಿಬೇಮಿ ನ ಅಹಂ ನಿರಯಾತ್ ಪದಚ್ಯುತಃ ನ ಪಾಶಬಂಧಾತ್ ವ್ಯಸನಾತ್ ದುರತ್ಯಯಾತ್ ನ ಚ ಅರ್ಥಕೃಚ್ಛ್ರಾತ್ ಭವತಃ ವಿನಿಗ್ರಹಾತ್ ಅಸಾಧುವಾತಾತ್ ವೃಷಂ ಉದ್ವಿಜೇಯಥಾ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ ಅಂತ. ಒಬ್ಬ ಸಂಭಾವಿತ, ಒಬ್ಬ ಮಾನವಂತನಿಗೆ ಯಾರಾದ್ರೂ ಅಪಕೀರ್ತಿಯನ್ನು ತಂದ್ರೆ ಅವನಿಗೆ ಅಪಕೀರ್ತಿಗಿಂತ ಸಾವೇ ಒಳ್ಳೆಯದು ಅನ್ನೋ ಭಾವನೆ. ಅಂದ್ರೆ ಅಪಕೀರ್ತಿಯನ್ನು ಸಹಿಸೋದಿಲ್ಲ ಯಾರು ಕೂಡ. ಒಳ್ಳೆಯ ವ್ಯಕ್ತಿಗಳು ಅಪಕೀರ್ತಿಯನ್ನು ಸಹಿಸೋದಿಲ್ಲ. ಮಾನವಂತರಾಗಿ ಬದುಕಿರ್ತಕ್ಕಂಥವ್ರು ಅಪಕೀರ್ತಿಯನ್ನು ಸಹಿಸೋದಿಲ್ಲ. ಆ ಅಭಿಪ್ರಾಯದಲ್ಲಿ ಆ ಬಲಿಚಕ್ರವರ್ತಿ ಆಡ್ತಾ ಇರತಕ್ಕಂಥ ಮಾತು, ಅಹಂ ಪದಚ್ಯುತಃ, ನನಗೇನಾಗಿದ್ದೇನೆ? ಪದಚ್ಯುತನಾಗಿದ್ದೇನೆ. ನಾನು ಸರ್ವಸ್ವವನ್ನು ನಿನಗೆ ತ್ಯಾಗ ಮಾಡಿದ್ದೇನೆ, ಹಾಗಾಗಿ ಪದದಿಂದ ಚ್ಯುತನಾಗಿದ್ದೇನೆ. ಅದರಿಂದ ನನಗಿನ್ನೇನು ನರಕ ಪ್ರಾಪ್ತಿ ಆಗ್ಬಹುದು. ಆದ್ರೆ ನರಕ ಸಿಕ್ಕತ್ತೆ ಅಂತ ಮಾತ್ರಕ್ಕೆ ನಾನೇನ ನರಕಕ್ಕೆ ಹೆದರೋನಲ್ಲ. ವಿವೇಮಿನಾಹಂ ನಿರಯಾತ್, ನರಕಕ್ಕೆ ನಾನು ಹೆದರೋನಲ್ಲ. ಇನ್ನು ಭಗವಂತನ ಆಜ್ಞೆಯಂತೆ ಗರುಡ ಪಾಶದಿಂದ ಬಂಧಿಸ್ತಾನೆ. ಆ ಪಾಶ ಬಂಧನಕ್ಕೂ ಕೂಡ ನಾನು ಹೆದರೋದಿಲ್ಲ. ನ ಪಾಶ ಬಂಧಾತ್, ಪಾಶಗಳ ಬಂಧನ. ಗರುಡನ ಪಾಶದಲ್ಲಿ ಬಲಿ ಬಂಧನ ಆಗ್ತಾನೆ. ಅದು ವರ್ಣಪಾಶ. ಗರುಡನು ಕಟ್ಟಿ ಹಾಕುವ ವರ್ಣಪಾಶ. ಅದಕ್ಕೂ ನಾನು ಹೆದರೋದಿಲ್ಲ. ಇನ್ನು ನಚಾರ್ಥ ಕೃಚ್ಛ್ರಾತ್ ಅಥವಾ ಪಾಶ ಬಂಧಾತ್ ವ್ಯಸನಾತ್ ದುರತ್ಯಯಾತ್, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾರಾಗೃಹ ವಾಸ ದಾಟ್ಲಿಕ್ಕೆ ಅಸಾಧ್ಯವಾದಂತಹ ದುರತ್ಯಯ ಅಂದ್ರು ಬಹಳ ಕಷ್ಟದಿಂದ ದಾಟಬಹುದಾದಂತಹ ಅಥವಾ ದಾಟಲು ಅಸಾಧ್ಯವಾಗಿರ್ತಕ್ಕಂತಹ ಕಷ್ಟ ನಷ್ಟಗಳಿಂದಾಗಿ ದುಃಖ ದುಮ್ಮಾನಗಳಿಂದಾಗಿ ಯಾವುದಕ್ಕೂ ನಾನು ಹೆದರೋದಿಲ್ಲ, ವಿಚಲಿತನಾಗೋದಿಲ್ಲ. ನಚ ಅರ್ಥಕೃಚ್ಛ್ರಾತ್, ಸರ್ವಸ್ವವನ್ನು ನಿನಗೆ ನಾನು ತ್ಯಾಗ ಮಾಡಿಬಿಟ್ಟಾಗಿದೆ ಅಲ್ವಾ, ನನ್ನ ಕೈಯಲ್ಲಿ ಏನೂ ಇಲ್ಲ. ಹಾಗಾಗಿ ನನಗೆ ಸಂಪತ್ತಿನ ಕಷ್ಟ ಇದೆ ಈಗ. ಹಾಗಂತ ಮುಂದಿನ ಜೀವನ ನನ್ನ ಕಣ್ಣು ಮುಂದೆ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ಸಂಪತ್ತೇ ಇಲ್ಲ ಕೈಯಲ್ಲಿ. ಆ ಅರ್ಥದ ಕಠಿಣ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ, ಸಂಪತ್ತೇನೂ ಇಲ್ಲ. ಆದರೂ ಕೂಡ ನಾಹಂ ಬಿಬೇಮಿ ಭವತಃ ವಿನಿಗ್ರಹಾತ್, ನೀನು ನನ್ನನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಬಿಟ್ಟಿದ್ದೀಯ. ನಾನು ನನ್ನನ್ನು ನಿನಗೆ ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದೇನೆ. ಹಾಗಾಗಿ ಅದಕ್ಕೂ ನಾನು ನೀನು ಏನ್ ಮಾಡ್ತೀಯೋ ಏನು ಅಂತ ನಾನು ಹೆದರೋದಿಲ್ಲ. ಆದರೆ ಅಸಾಧುವಾದ ಅಂದ್ರೆ ಮಾತು ತಪ್ಪೋದು. 3 ಹೆಜ್ಜೆಯನ್ನು ನಿನಗೆ ದಾನ ಮಾಡುತ್ತೇನೆ ಅಂತ ಹೇಳ್ಬಿಟ್ಟಿದ್ದೇನೆ. ಆದ್ರೆ ಈಗ ದಾನ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. 2 ಹೆಜ್ಜೆ ಮೂಲಕವಾಗಿ ಸರ್ವಸ್ವವನ್ನು ನೀನು ಪರಿಗ್ರಹ ಮಾಡಿ ಆಗಿದೆ. ಇನ್ನೊಂದು ಹೆಜ್ಜೆ ದಾನ ಮಾಡುವ ಶಕ್ತಿ ನನ್ನಲ್ಲಿಲ್ಲ, ಯಾಕೆ ಎಲ್ಲವೂ ನಿಂದೆ, ಏನು ನನ್ನಲ್ಲಿಲ್ಲ. ಹಾಗಾಗಿ ಅಸಾಧುವಾದ, ಬಲಿ ಕೊಟ್ಟು ಮಾತಂತ ನಡ್ಕೊಂಡಿಲ್ಲ. ಏನು ಕೊಟ್ಟು ಮಾತು? ನಾನು ನಿನಗೆ 3 ಹೆಜ್ಜೆಯನ್ನು ದಾನ ಮಾಡ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದೆ. ಆದ್ರೆ ಮಾತನ್ನ ನಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ನನಗೆ ತುಂಬಾ ಭಯ ಆಗ್ತಾ ಇದೆ. ಹಾಗೆ ವೃಷಂ ಉದ್ವಿಜೆ ಯಥಾ ಅಸಾಧುವಾದ. ಹಾಗಾಗಿ ಅಸಾಧುವಾದ, ಅದಕ್ಕೋಸ್ಕರವಾಗಿ ನಾನು ಬಹಳ ನೊಂದುಕೊಳ್ತಾ ಇದ್ದೇನೆ. ನನಗೆ ಇನ್ನೇನೇನು ಅಪಕೀರ್ತಿ ಬರುತ್ತೋ. ಯಾಕಂದ್ರೆ ಅದು ಬರೀ ನನಗೆ ಸಂಬಂಧಪಟ್ಟದ್ದಲ್ಲ, ಇಡೀ ನಮ್ಮ ಕುಲಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಅಪಕೀರ್ತಿ. ಅದರಿಂದಾಗಿ ಅಸಾಧುವಾದಕ್ಕೆ ನಾನು ಹೆದರ್ತಾ ಇದ್ದೇನೆ. ದಾನ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ನಿನಗೆ, ನಾನು ಕೊಟ್ಟ ಮಾತಿನಂತೆ 3 ಹೆಜ್ಜೆಯನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ, 2 ಹೆಜ್ಜೆ ಕೊಟ್ಟು ಎಲ್ಲವನ್ನು ಕಳ್ಕೊಂಡಾಗಿದೆ, ಇನ್ನು ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಉಳಿದಿಲ್ಲ. ಇದಕ್ಕೆ ನಾನು ಹೆದರ್ತಾ ಇದ್ದೇನೆ ಎಂಬುದಾಗಿ ಬರೀ ಹೇಳ್ತಾ ಇರತಕ್ಕಂಥ ಮಾತನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಅನ್ಯೇರೇವ ತದ್ ಅಪಮಾನಂ ಅಸಹಮಾನೈಃ ಭಗವಾನ್ ತನ್ಮೋಚನಾಯ ಸ್ತುತಃ. ಅಂದ್ರೆ ತದ್ ಅಪಮಾನಂ ಅಸಹಮಾನೈಃ, ಬಲಿಗೆ ಆಗಿರ್ತಕ್ಕಂಥ ಅಪಮಾನ ಅದನ್ನ ಸಹಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ವ್ಯಕ್ತಿಗಳು, ಅವರು ಕೂಡ
ಬಲಿಯನ್ನ ಬಿಡಿಸು ಎಂಬುದಾಗಿ ಸ್ತೋತ್ರವನ್ನ ಮಾಡಿದ್ದಾರೆ. ಅನ್ನೀರೇವ ತದಪಮಾನಂ ಅಸಹಮಾನೈ ಭಗವಾನ್ ತನ್ಮೋಚನಾಯ ಸುಧಾ. ಭಗವಂತನು ಸ್ತುತಿಸಲ್ಪಟ್ಟ ಯಾರಿಂದ? ಅನ್ನೇಹಿ ಬಲಿ ಚಕ್ರವರ್ತಿಯ ಹಿತೈಷಿಗಳು ಅಂತ ಯಾರಿದ್ದಾರೋ ಬಲಿಯನ್ನ ಬಿಡಿಸುವ ಎಂಬುದಾಗಿ, ಬಲಿಯನ್ನ ಅನುಗ್ರಹ ಮಾಡು ಎಂಬುದಾಗಿ ಪ್ರಹ್ಲಾದ, ಬ್ರಹ್ಮ ಮೊದಲಾಗಿರತಕ್ಕಂಥ ಇತರ ದೇವತೆಗಳೆಲ್ಲರೂ ಕೂಡ ಸ್ತೋತ್ರ ಮಾಡಿದ್ರು. ಸತು ನೈವ ತದರ್ಥಂ ಏವಂ ಸ್ತುತವಾನ್. ಆದರೆ ಬಲಿ ಇದಾನಲ್ಲ, ಅವನು ನನ್ನನ್ನು ಬಿಡುಗಡೆ ಮಾಡು, ನನ್ನ ಸಂಕಷ್ಟವನ್ನು ದೂರ ಮಾಡು ಅಂತ ಏವಂ ನ ಸ್ತುತವಾನ್. ಪ್ರಹ್ಲಾದ ಬ್ರಹ್ಮಾದಿಗಳು ಯಾವ ರೀತಿಯಲ್ಲಿ ಭಗವಂತನ ಬಳಿ ಸ್ತೋತ್ರ ಮಾಡಿದ್ರು ಆ ತರ ಸ್ತೋತ್ರ ಮಾಡಿಲ್ಲ. ನಾಪಿ ಮನಸಾಪಿ ಗ್ಲಾನಿಮವಾಪ್ತವಾನ್. ನೋಡಿ, ಮನಸ್ಸಿನಿಂದಲೂ ಕೂಡ ಸ್ವಲ್ಪ ಗ್ಲಾನಿ. ಗ್ಲಾನಿ ಅಂದ್ರೆ ಏನು? ದುಃಖ, ಮುಖ ಬಾಡೋದು, ಅಯ್ಯೋ ಇಂಥ ಕಷ್ಟ ಬಂದ್ಬಿಡುತ್ತಲ್ಲ ಅಂತ ಕೊರಗೋದು, ಯಾವುದನ್ನು ಅವನು ಅನುಭವಿಸ್ಲೇ ಇಲ್ಲ. ಅಹೋ ಭಾಗವತಿ ಪರೀಕ್ಷಾ, ಅಹೋ ಭಾಗವತಾನಾಂ ದಾರ್ಢ್ಯಂ, ಅಹೋ ಕೃಪಾಲುತಾ ಭಾಗವತಿ. ನೋಡಿ, ಭಾಗವತಿ ಪರೀಕ್ಷಾ, ಆ ಭಗವಂತ ತನ್ನ ಭಕ್ತರಲ್ಲಿ ಮಾಡ್ತಕ್ಕಂಥ ಪರೀಕ್ಷೆ, ಅದು ಅತಿ ಆಶ್ಚರ್ಯಕರವಾದದ್ದು. ಅಹೋ ಭಾಗವತಾನಾಂ ದಾರ್ಢ್ಯಂ, ಭಗವದ್ ಭಕ್ತನಾಗಿರ್ತಕ್ಕಂಥ ಬಲಿ ಇದ್ದಾನಲ್ಲ, ಅಂತಹ ಭಗವದ್ ಭಕ್ತರ ದಾರ್ಢ್ಯ, ದೃಢವಾದ ಮನಸ್ಸು, ಅದು ಅತ್ಯಂತ ಆಶ್ಚರ್ಯಕರವಾಗಿರುವಂಥದ್ದು. ಓಹೋ ಕೃಪಾಲುತಾ ಭಾಗವತಿ, ಭಾಗವತಿ ಕೃಪಾಲತ, ಭಗವಂತನಿಗೆ ತನ್ನ ಭಕ್ತರ ಮೇಲೆ ಇರತಕ್ಕಂಥ ಅನುಕಂಪೆ ಅದು ಅತ್ಯಂತ ದೊಡ್ಡದು. ಪೂರ್ವತಃ ಅಪಿ ಅಧಿಕಂ ಐಶ್ವರ್ಯಂ ತತ್ವಾಪಿ ಅಸಮಾಹಿತ ಮನಾಹ ಯತ್ ಸ್ವಾತ್ಮಾನಮೇವ ಗದಾಪಾಣಿಂ ದ್ವಾರ ಪತಯ ಕೃತವಾನ್ ಇತಿ ಭಾವೇನ ಬಲಿವಚನಮೇವ ದರ್ಶಯತಿ. ನೋಡಿ, ಮೊದಲು ಬಲಿ ರಾಕ್ಷಸರಿಗೆ ಅಸುರಾಧಿಪತಿಯಾಗಿದ್ದ. ಈಗ ಬಲಿಯನ್ನ ನಿಯಂತ್ರಣ ಮಾಡಿದ ನಂತರ, ಬಲಿಯ ಸರ್ವಸ್ವವನ್ನು ಅಪಹಾರ ಮಾಡಿದ ನಂತರ, ಬಲಿಗೆ ಮೊದಲೆಷ್ಟು ಐಶ್ವರ್ಯ ಇತ್ತು ಅದಕ್ಕಿಂತಲೂ ಅಧಿಕವಾದ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಪಾತಾಳ ಲೋಕದಲ್ಲಿ ವಿಶ್ವಕರ್ಮ ನಿರ್ಮಿತವಾಗಿರತಕ್ಕಂಥ ಒಂದು ಲೋಕವನ್ನೇ ಬಲಿಗೋಸ್ಕರವಾಗಿ ಕೊಟ್ಟು ಬಿಟ್ಟಿದ್ದಾನೆ ಭಗವಂತ. ಹಾಗಾಗಿ ಪೂರ್ವತಃ ಅಪಿ ಅಧಿಕಂ ಐಶ್ವರ್ಯಂ ದತ್ವಾಪಿ ಅಸಮಾಹಿತ ಮನಾಹ. ಅಷ್ಟು ಕೊಟ್ಟರು ಭಗವಂತನಿಗೆ, ಭಕ್ತನಿಗೆ ಅನುಗ್ರಹ ಮಾಡಿ ಸಾಕು ಅಂತ ಅನ್ಸಿಲ್ಲ. ಅದಕ್ಕೇನ್ ಮಾಡ್ತಾನೆ? ಯತ್ ಸ್ವಾತ್ಮಾನಮೇವ ಗದಾಪಾಣಿ, ಆ ಕೈಯಲ್ಲಿ ಗದಾಧಾರಿಯಾಗಿ ಅವನಿಗೆ ತಾನು ಕೊಟ್ಟಿರತಕ್ಕಂತಹ ಆ ರಾಜ್ಯವನ್ನು ಕಾಪಾಡಲಿಕ್ಕೋಸ್ಕರವಾಗಿ ತಾನೇ ಗದಾಪಾಣಿಯಾಗಿ ದ್ವಾರಪತಯ, ದ್ವಾರಪಾಲಕನಾಗಿ, ದ್ವಾರಂ ಪಾತೀತಿ ದ್ವಾರಪಃ, ದ್ವಾರಪಸ್ಯ ಭಾವ ದ್ವಾರಪತ ತಯಾ ದ್ವಾರಪತಯ, ದ್ವಾರಪಾಲಕನಾಗಿ ಆನೆ ನಿಂತು ಬಿಟ್ಟಿದ್ದಾನೆ. ಕೃತವಾನಿತಿ ಭಾವೇನ ಬಲಿವಚನಮೇವ ದರ್ಶಯತಿ. ಬಲಿಯ ಮಾತನ್ನೇ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಪದಚ್ಯುತಃ ಇತ್ಯೇನ ಪದಭ್ರಂಶಾದಪಿ ಇತಿ ಸೂಚಯತಿ. ಅಲ್ಲಿ ನಿರಯಾ ಪದಚ್ಯುತಃ ಅಂದ್ರೆ ಪದಭ್ರಂಶಾದಪಿ, ನನಗೆ ಏನು ಸ್ಥಾನ ಇದೆಯೋ, ಇಂದ್ರ ಸ್ಥಾನ ಇರಬಹುದು ಅಥವಾ ಅಸುರಾಧಿಪತಿಯ ಸ್ಥಾನ ಇರಬಹುದು, ಆ ಸ್ಥಾನ ನಾಶವಾಗತ್ತೆ ಅನ್ನೋದ್ರಿಂದ ನಾನು ಹೆದರೋದಿಲ್ಲ, ನಾನು ಅದಕ್ಕೆ ಹೆದರೋದಿಲ್ಲ. ತ್ವಯಾ ಕಾರಿತಾತ್ ಪಾಶಬಂಧಾತ್, ಅಥವಾ ಪಾಶಬಂಧ, ನೀನು ಮಾಡಿಸಲ್ಪಟ್ಟ ಪಾಶಬಂಧ, ಗರುಡನ ಮೂಲಕವಾಗಿ ವರುಣನ ಪಾಶದಿಂದ ನನ್ನನ್ನು ಬಂಧಿಸಿದ್ದೀಯ. ಗರುಡನ ಮೂಲಕ ವರುಣನ ಪಾಶದಿಂದ ನನ್ನನ್ನ ಬಂಧಿಸಿದ್ಯಾ, ಅದಕ್ಕೂ ನಾನು ಹೆದರೋದಿಲ್ಲ. ಅರ್ಥಕೃಚ್ಛ್ರಾತ, ಅರ್ಥ ಅಂದ್ರೆ ಏನು? ಕೋಶ, ಅದು ಗತಃ, ಅಯ್ಯೋ ಎಲ್ಲವೂ ಹೋಗ್ಬಿಡ್ತು, ಭಗವಂತ ಎಲ್ಲವನ್ನೂ ಅಪಹಾರ ಮಾಡಿಬಿಟ್ಟಿದ್ದಾನೆ ಎಂಬುದಾಗಿ, ಅದರಿಂದಲೂ ಕೂಡ ನಾನು ಹೆದರಕ್ಕೆ ಹೋಗೋದಿಲ್ಲ. ಅರ್ಥಕೃಚ್ಛ್ರಾತ, ಅರ್ಥ ಅಂದ್ರೆ ಸಂಪತ್ತು, ಕೋಶ, ಕೋಶವನ್ನ ಕಳ್ಕೊಂಡಿದ್ದೇನೆ ಅನ್ನೋ ಕಾರಣಕ್ಕೆ ಹೆದರೋದಿಲ್ಲ. ಕಿಂ ಬಹುನಾ ಭವತಃ ಸಕಾಶಾತ್ ಜಾತಾತ್ ಜನಿಷ್ಯಮಾಣಾತ್ ನಿಗ್ರಹಾತ್ ನ ವಿವೇಮಿ ಮನೋಗ್ಲಾನಿಮಾನ್ ನ ಭವಾಮಿ. ಅಂದ್ರೆ ಏನು? ನಿನ್ನಿಂದ ಉಂಟಾಗಿರ್ತಕ್ಕಂತಹ ಇವೆಲ್ಲವೂ ಕೂಡ ಈಗಾಗಲೇ ಆಗಿರೋದು ಅಥವಾ ಮುಂದೆ ಆಗ್ತಕ್ಕಂಥ ಏನೇನು ನಿಯಂತ್ರಣಗಳು ಅಂತಿದ್ದಾವೋ ಅದು ಯಾವುದಕ್ಕೂ ಕೂಡ ನಾನು ಹೆದರೋದಿಲ್ಲ. ಸರಿ, ಕುತಸ್ತವ ಭಯಂ, ಯಾರಿಂದ ನಿನಗೆ ಭಯ? ಕಸ್ಮಾತಿಥಿ ಕುತಃ, ಯಾರಿಂದ ಅಥವಾ ಯಾವುದರಿಂದ ಭಯ? ಇತ್ಯತಃ ಅಭಿಪ್ರೇತಂ ದರ್ಶಯತಿ. ಇದಕ್ಕೆ ಅಭಿಪ್ರಾಯ ತೋರಿಸ್ಕೊಡ್ತಾ ಇದ್ದಾರೆ. ಅಸಾಧುವಾದಾತ್ ಅನೃತ ಭಾಷಣಾದೇವ ಅಹಮ್ಯತ ಉದ್ವಿದೆ ನತದಾ ಅನ್ಯಸ್ಮಾತ್. ನನ್ನ ಮೇಲೆ ಬರ್ತಕ್ಕಂಥ ಮಿಥ್ಯಾಪವಾದಗಳು, ಅದಕ್ಕೆ ನಾನು ಯಾವ ರೀತಿಯಲ್ಲಿ ಹೆದರುತ್ತೀನೋ ಆ ರೀತಿಯಲ್ಲಿ ನಾನು ಹೆದರೋದಿಲ್ಲ. ತವ ಪದತ್ರಯಂ ದಾಸ್ಯೇ ಇತ್ಯುಕ್ತ ನ ದತ್ತವಾನ್, ನಿನಗೆ ಪದತ್ರಯವನ್ನು ಕೊಡ್ತೇನೆ ಅಂತ ಹೇಳಿ ಕೊಟ್ಟಿಲ್ವಲ್ಲ, ಅದಕ್ಕೆ ನಾನು ಹೆದರುತ್ತೇನೆ. ಏತಸ್ಮಾದೇವ ಮಮ ಮನೋಗ್ಲಾನ್ಯತಿ ಭಾವ, ಈ ಕಾರಣಕ್ಕೆ ನನಗೆ ದುಃಖ ಹೊರತು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾರಣಕ್ಕೆ ದುಃಖವಿಲ್ಲ. ಹಾಗಾಗಿ ನನ್ನ ಈ ಒಂದು ಮಾನಸಿಕವಾದ ಕ್ಲೇಶ
ಇದಕ್ಕೆ ಕಾರಣ ಏನು ಅಂದ್ರೆ ಅಸಾಧುವಾದ ನನ್ನ ಮೇಲೆ ಅಪವಾದ ಬರುತ್ತೆ. ಕೊಟ್ಟ ಮಾತನ್ನ ಮೀರಿದ ಬಲಿಚಕ್ರವರ್ತಿ, ಕೊಟ್ಟ ಮಾತನ್ನ ನಡೆಸಿಕೊಳ್ಳಿಕ್ಕಾಗ್ಲಿಲ್ಲ ಇವನಿಗೆ ಅನ್ನೋ ಅಪವಾದ ಬರುತ್ತಲ್ಲ, ಅದಕ್ಕೆ ಹೆದರ್ತಾ ಇದ್ದೇನೆ. ಅಹಂ ನಾನು ಒಬ್ಬ ಪದಚ್ಯುತಃ ಸ್ಥಾನಭ್ರಷ್ಟನಾಗಿರ್ತಕ್ಕಂಥ ನಾನು ನಿರಯಾತ್ ನರಕದ ದುಃಖಕ್ಕೆ ನ ಬಿಬೇಮಿ ಹೆದರುವುದಿಲ್ಲ. ಪಾಶಬಂಧ ನೀನು ಮಾಡಿಸಿದಂತಹ ಪಾಶಬಂಧ ಗರುಡನ ಮೂಲಕವಾಗಿ ಮಾಡಿಸಿದಂತಹ ವರುಣಪಾಶದ ಬಂಧನಕ್ಕೂ ನ ಬಿಬೇಮಿ ಹೆದರುವುದಿಲ್ಲ. ದುರತ್ಯಯಾತ್ ವ್ಯಸನಾತ್ ದಾಟಲು ಅಸಖ್ಯವಾಗಿರುವಂತಹ ವ್ಯಸನಗಳು ಕಷ್ಟ ಕಾರ್ಪಣ್ಯಗಳಿಗೂ ಕೂಡ ನಭಿವೇಮಿ ಹೆದರೋದಿಲ್ಲ. ಅರ್ಥಕೃಚ್ಛರಾತ್ ನಭಿವೇಮಿ ಸಂಪತ್ತಿನ ಸಮಸ್ಯೆ ಅದಕ್ಕೂ ನಾನು ನಭಿವೇಮಿ ಸಂಪತ್ತಿನ ಸಮಸ್ಯೆಗೂ ಕೂಡ ನಾನು ಹೆದರುವನಲ್ಲ. ಭವತಃ ವಿನಿಗ್ರಹಾತ್ ನೀನು ನನ್ನ ನಿಯಂತ್ರಣ ಮಾಡಿದ್ಯಾ, ಪೂರ್ತಿ ನಿನ್ನ ಕಂಟ್ರೋಲ್ ಅಲ್ಲಿ ನಾನಿದ್ದೇನೆ, ನಿನ್ನ ನಿಯಂತ್ರಣದಲ್ಲಿ ನಾನಿದ್ದೇನೆ, ಆದ್ರೆ ಅದಕ್ಕೂ ನಭಿವೇಮಿ ಹೆದರೋದಿಲ್ಲ. ಆದರೆ ಯಥಾ ಯಾವ ರೀತಿಯಲ್ಲಿ ಅಸಾಧುವಾದಾತ್ ಅಸಾಧುವಾದ ನನ್ನ ಮೇಲೆ ಬರ್ತಕ್ಕಂಥ ಮಿಥ್ಯಾಪವಾದ ದಾನ ಮಾಡ್ತೀನಿ ಎಂಬುದಾಗಿ ಹೇಳಿ ದಾನ ಮಾಡಿಲ್ವಲ್ಲ, ಅದಕ್ಕೆ ಭೃಶಂ ಉದ್ವಿಜಯ ಯಥಾ ಭೃಶಂ ಉದ್ವಿಜಯ ಹೇಗೆ ಇದಕ್ಕೆ ನಾನು ಬಹಳ ಹೆದರುತ್ತೀನೋ ಯಥಾ ಇದು ತಥಾ ಇಟ್ಕೊಳ್ಬೇಕು ತಥಾ ಆ ರೀತಿಯಲ್ಲಿ ಯಾವುದಕ್ಕೂ ನಾನು ಹೆದರೋದಿಲ್ಲ ಅಂತ ಅಭಿಪ್ರಾಯ. ವಿವೇಮಿನಾಹಂ ನಿರಯಾತ್ ಪದಚ್ಯುತೋ ನಪಾಶಬಂಧಾತ್ ವ್ಯಸನಾತುರತ್ಯಯಾತ್ ನ ಚಾರ್ಥಕೃಚ್ಛಾತ್ ಭವತೋ ವಿನಿಗ್ರಹಾತ್ ಅಸಾಧುವಾದ ಭೃಶಮುದ್ವಿಜೇಯಥಾ. ಕೃಷ್ಣಾರ್ಪಣಮಸ್ತು.